ನಕಲಿ ಮತದಾನದ ಆರೋಪದ ಹಿನ್ನೆಲೆಯಲ್ಲಿ ವಾಗ್ವಾದ ನಡೆದಿದೆ. ರಾಜರಾಜೇಶ್ವರಿ ನಗರದ ಲಲಿತ್ ಕ್ಯಾಸಲ್ ಶಾಲೆ ಬಳಿ ನಡೆದಿರುವ ಗಲಾಟೆ. ಮತದಾನಕ್ಕೆ ನಿಂತಿದ್ದ ವೇಳೆ ಎರಡು ಗುಂಪುಗಳಿಂದ ಏಕಾಏಕಿ ಗಲಾಟೆ ನಡೆದಿದೆ. ಯಾಕೆ ಗುರಾಯಿಸ್ತಾ ಇದೆಯಾ ಅಂತ ಗಲಾಟೆ ಶುರುವಾಗಿದೆ. ಆನಂದ್ ಎಂಬುವವರ ಮೇಲೆ ಏಕಾಏಕಿ ಮುಗಿಬಿದ್ದ ಒಂದು ಗುಂಪು. ಶಾಲೆ ಆವರಣದಿಂದ ಬೂತ್ ಹೊರಗಿನ ಬೇಕರಿಯತ್ತ ಹೊರಟಿದ್ದಾರೆ ಆನಂದ್. ಹೊರಗೆ ಹೋದ್ರೂ ಸಹ ಬಿಡದೆ ಹಿಂಬಾಲಿಸಿ ಬಂದು ಗಲಾಟೆ ಮಾಡಿದ್ದಾರೆ. ಹಲ್ಲೆ ವಿಡಿಯೋ ಚಿತ್ರೀಕರಿಸುವುದಕ್ಕೆ ಮುಂದಾದ ಮಾಧ್ಯಮದವರ ಮೇಲೂ ಹಲ್ಲೆಗೆ ಯತ್ನ ನಡೆದಿದೆ. ರಾಜರಾಜೇಶ್ವರಿ ನಗರ ಮತಗಟ್ಟೆಯಲ್ಲಿ ನಡೆದಿರುವ ಗಲಾಟೆ ಇದು. ನಕಲಿ ಮತದಾನದ ಆರೋಪದ ಹಿನ್ನೆಲೆಯಲ್ಲಿ ವಾಗ್ವಾದ ನಡೆದಿದೆ ಎರಡು ಗುಂಪುಗಳ ನಡುವೆ. ರಾಜರಾಜೇಶ್ವರಿ ನಗರದ ಲಲಿತ್ ಕ್ಯಾಸಲ್ ಶಾಲೆ ಬಳಿ ನಡೆದಿರುವಂತಹ ಘಟನೆ ಇದು. ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಮೇಶ್, ಆರ್ ನಗರ ಮತಗಟ್ಟೆಯಲ್ಲಿ ಆಗಿದ್ದೇನು ಗಲಾಟೆ, ಯಾಕಾಯ್ತು? ಮಾಧ್ಯಮದವ್ರ ಮೇಲೂ ಸಹ ಹಲ್ಲೆಗೆ ಮುಂದಾಗಿದ್ದಾರೆ. ಏನಾಯ್ತು ಘಟನೆ? ಪ್ರಗತಿ, ಕೆಲವೇ ನಿಮಿಷಗಳ ಹಿಂದಷ್ಟೇ ಆರ್ ನಗರ ಕಾನ್ಸ್ಟಿಟ್ಯೂನ್ಸಿ ಆರ್ ನಗರದ ಲಲಿತ್ ಕ್ಯಾಸಲ್ ಇಂಟರ್ನ್ಯಾಷನಲ್ ಸ್ಕೂಲ್ ನಲ್ಲಿ ಒಂದು ರೀತಿ ಯಾರದೋ ಹೆಸರಲ್ಲಿ ಇನ್ಯಾರೋ ಮತ ಹಾಕಿದ್ದಾರೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಬರುತ್ತೆ. ಅದನ್ನ ವರದಿ ಮಾಡ್ಲಿಕ್ಕೆ ಏನೋ ಮಾಧ್ಯಮ ಸುವರ್ಣ ನ್ಯೂಸ್ ಬರುತ್ತೆ, ಇನ್ನು ಕೆಲವು ಮಾಧ್ಯಮಗಳು ಇಲ್ಲಿ ಬರ್ತಾರೆ. ಬಂದ ಸಂದರ್ಭದಲ್ಲಿ ಅಲ್ಲಿ ಒಂದು ವರದಿಯನ್ನ ಮಾಡ್ಲಿಕ್ಕೆ ಅವ್ರನ್ನ ಮಾತಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಜನ ಸೇರ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಆನಂದ್ ಅಂತ ಒಬ್ಬ ವ್ಯಕ್ತಿ ಕೂಡ ಅಲ್ಲಿ ಇರ್ತಾರೆ. ಆತ ಜನರ ಮಧ್ಯದ ಸಂದರ್ಭದಲ್ಲಿ ಅದು ಯಾಕೋ ಗುರಾಯಿಸ್ತಿದ್ಯಾ ಅಂತೇಳಿ ಆನಂದ್ ಅವ್ರ ಮೇಲೆ ಅಲ್ಲೇ ಅಂದ್ರೆ ಬೂತ್ ಒಳಗಡೆ ಅಲ್ಲೇ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಆದ್ರೆ ಅಲ್ಲಿದ್ದ ಜನರು ಅದನ್ನು ಬಿಡಿಸಿ ಆ ಒಂದು ಸ್ಕೂಲ್ ನ ಹೊರಗಡೆ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದಂತವ್ರು ಮತ್ತೆ ಮುಂದೆ ರಸ್ತೆಯನ್ನ ದಾಟಿದ ನಂತರ ಒಂದು ಬೇಕರಿ ಇದೆ. ಸೊ ಆ ಬೇಕರಿಯ ಬಳಿ ಬಂದು ಅವ್ರು ನಿಂತಿರ್ತಾರೆ. ಆ ಸಂದರ್ಭದಲ್ಲಿ ಏಕಾಏಕಿ 4-5 ಯುವಕರು ಒಂದು ದೊಡ್ಡ ಗುಂಪು ಬರುತ್ತೆ. ಆದ್ರೆ ಆ ಗುಂಪಿನಲ್ಲಿದ್ದಂತ 4-5 ಮಂದಿ ಯುವಕರು ಆನಂದ್ ಮೇಲೆ ಏಕಾಏಕಿ ಹಲ್ಲೆಯನ್ನ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಸುಮಾರು ಆ ಹಲ್ಲೆ ಮಾಡುವಂತ ಜಾಗದಿಂದ 50 ಮೀಟರ್ ದೂರದಲ್ಲಿದ್ದಂತ ನಮಗೂ ಕೂಡ ಅದು ಸ್ಪಷ್ಟವಾಗಿ ಆ ಹಲ್ಲೆ ಮಾಡುವಂತ ಶಬ್ದ ಕೇಳಿಸುತ್ತೆ. ಆದ ನಂತರ ಅಲ್ಲೇನ್ ಮಾಡ್ತಿದ್ದಾರೆ, ಅದು ಗಲಾಟೆ ಆಗ್ತಿದೆ ಅಂತ ಸಂದರ್ಭದಲ್ಲಿ ಹತ್ರಕ್ಕೆ ಬಂದ್ರೆ ಗಲಾಟೆ ಆಗುವಂತ ಸ್ಥಳಕ್ಕೆ ಹೋಗಿ ನಾವು ಅದನ್ನ ವಿಡಿಯೋ ಚಿತ್ರೀಕರಣ ಮಾಡ್ಲಿಕ್ಕೆ ಮುಂದಾಗ್ತೀವಿ. ವಿಡಿಯೋ ಚಿತ್ರೀಕರಣ ಮಾಡ್ಲಿಕ್ಕೆ ಮುಂದಾದಂತ ಮಾಧ್ಯಮದವರ ಮೇಲೆಯೂ ಕೂಡ ಆ ಒಂದು ಗುಂಪು ಹಲ್ಲೆಯನ್ನ ಮಾಡ್ಲಿಕ್ಕೆ ಬರುತ್ತೆ. ಆದ್ರೆ ವಾಗ್ವಾದವನ್ನ ಮಾಡ್ಲಿಕ್ಕೆ ಮುಂದಾಗುತ್ತೆ. ಆ ಸಂದರ್ಭದಲ್ಲಿ ಇಷ್ಟೆಲ್ಲ ನಡೆಯುವಂತ ಸಂದರ್ಭದಲ್ಲಿ ಕೂಡ ಪೊಲೀಸರು ಇಲ್ಲಿ ಇರ್ಲಿಲ್ಲ. ಸೊ ಆ ಸಂದರ್ಭದಲ್ಲಿ ಯಾವಾಗ ಏನು ಈ ಗಲಾಟೆ ಜೋರಾಗಿ ಸುಮಾರು ಒಂದು 5 ನಿಮಿಷ ಆದ ನಂತರ ಪೊಲೀಸರು ಬರ್ತಾರೆ. ಪೊಲೀಸರು ಬಂದಂತವರು ಎರಡು ಗುಂಪನ್ನು ಅಲ್ಲಿ ಚದುರಿಸುವಂತ ಕೆಲಸಗಳಾಗುತ್ತೆ. ಆದ್ರೆ ಇಲ್ಲಿ ಯಾವ ಪಕ್ಷಕ್ಕೆ ಯಾರು ಸೇರಿದ್ದಾರೆ ಅಂತ ಸ್ಪಷ್ಟತೆ ಇಲ್ಲ. ಯಾಕೆಂದ್ರೆ ಆನಂದ್ ಅಂತ ಹಲ್ಲೆಗೊಳಗಾದಂತ ಆನಂದ್ ಹೇಳಿದ್ದಾರೆ ಅವರು ಯಾವ ಪಕ್ಷಕ್ಕೂ ಗುರುತಿಸಿಕೊಂಡಂತವ್ರು ಅಲ್ಲ. ಇಲ್ಲಿ ಓಟ್ ಹಾಕ್ಲಿಕ್ಕೆ ಬಂದಿದ್ದಾರೆ ಸಂದರ್ಭದಲ್ಲಿ ಏನೋ ಒಂದು ಜನ ಸೇರಿದ್ದಾರೆ ನೋಡ್ಲಿಕ್ಕೆ ಬಂದ ಸಂದರ್ಭದಲ್ಲಿ ಆ ವ್ಯಕ್ತಿಯನ್ನ ಗುರಾಯಿಸಿದ್ಯಾ ಅಂತೇಳಿ ಮತ್ತೊಂದು ಗುಂಪು ಹಲ್ಲೆಯನ್ನ ಮಾಡ್ಲಿಕ್ಕೆ ಮುಂದಾಗುತ್ತೆ. ಅಲ್ಲಿ ಒಳಗಡೆ ಅಂದ್ರೆ ಸ್ಕೂಲ್ ನ ಕ್ಯಾಂಪಸ್ ಒಳಗೆ ಮಾಡಿದಂತ ಹಲ್ಲೆ ಅಷ್ಟೇ ಅಲ್ಲದೆ ಹೊರಗಡೆ ಬಂದಿಯೂ ಕೂಡ ಹಲ್ಲೆಯನ್ನ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಇದನ್ನ ಸಾಮಾನ್ಯವಾಗಿ ನಮ್ಮ ಮಾಧ್ಯಮಗಳ ಮುಂದೆ ಕಣ್ಣು ಮುಂದೆ ನಡೆಯುವಂತ ಗಲಾಟೆ ಹಲ್ಲೆಗಳನ್ನ ನೋಡಿ ನಾವು ಚಿತ್ರೀಕರಣ ಮಾಡ್ಲಿಕ್ಕೆ ಹೋಗಿದ್ದ ಸಂದರ್ಭದಲ್ಲಿ ಕೂಡ ಮಾಧ್ಯಮದವರ ಮೇಲೆ ಹಲ್ಲೆಯನ್ನು ಮಾಡುವಂಥದ್ದು, ಅವ್ರ ಮೇಲೆ ವಾಗ್ವಾದ ಮಾಡುವಂತದ್ದು ಕೂಡ ನಡೀತದೆ. ಸೊ ಅದಾದ ನಂತರ ಯಾವಾಗ ಜನ ಸೇರ್ತಾರೆ, ಪೊಲೀಸರು ಬರ್ತಾರೆ, ಆ ಒಂದು ಗುಂಪು ಪರಾರಿ ಆಗಿರುವಂತದ್ದು. ಆದ್ರೆ ಹಲ್ಲೆ ಮಾಡಿದವರಾಗ್ಲಿ ಅಥವಾ ಹಲ್ಲೆಗೊಳಗಾದವರು ಯಾವ ಪಕ್ಷಕ್ಕೆ ಸೇರಿದವರು ಕೂಡ ಸ್ಪಷ್ಟತೆ ಇಲ್ಲ. ಯಾಕಂದ್ರೆ ಆನಂದ್ ಅವರು ಕೂಡ ಯಾವುದೇ ಪಕ್ಷಕ್ಕೆ ಗುರುತಿಸಿಕೊಂಡವರಲ್ಲ. ಸೊ ಸುಮಾರು ಒಂದು 10-15 ನಿಮಿಷಗಳ ಕಾಲ ಏನೋ ಕ್ಯಾಸಲ್ ಸ್ಕೂಲ್ ಮುಂದೆ ಒಂದಿಷ್ಟು ವಿದ್ಯುತ್ ಒಂದು ವಾತಾವರಣ ನಿರ್ಮಾಣ ಆಗಿದ್ದು ಪೊಲೀಸರು ಬಂದು ತಿಳಿಗೊಳಿಸುವಂತ ಕೆಲಸಗಳಾಗಿದೆ. ಇದು ಕೇವಲ ಇದೊಂದು ಕಿಡಿಯ ರೀತಿ ಆಗಿದ್ದು ಇದು ಇಲ್ಲಿಗೆ ಮುಗಿಯುತ್ತಾ ಅಥವಾ ಈ ಒಂದು ಗಲಾಟೆ ಇನ್ನು ಮುಂದುವರಿಯುತ್ತಾ ಅನ್ನುವಂತ ಒಂದಷ್ಟು ಚರ್ಚೆಗಳು ನಡೀತಾ ಇರುವಂತದ್ದು. ಎಲ್ಲೊಂದ್ ಕಡೆ ಒಂದು ನಕಲಿ ಮತದಾನ ಆಗಿದೆ, ಯಾರ್ದು ಹೆಸರಲ್ಲಿ ಮತ್ತೆ ಯಾರೋ ಓಟ್ ಹಾಕಿದ್ದಾರೆ ಅಂತ ವಿಚಾರವನ್ನ ವಿಚಾರಿಸಲಿಕ್ಕೆ ಬಂದ ಸಂದರ್ಭದಲ್ಲಿ ಕೂಡ ಅಲ್ಲೇ ಆಗಿರುವಂತದ್ದು ಕೂಡ ಒಂದಷ್ಟು ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಿರುವಂತದ್ದು. ಸದ್ಯಕ್ಕೆ ಪರಿಸ್ಥಿತಿ ಒಂದ್ ರೀತಿ ತಿಳಿಗೊಂಡಿದೆ ಅಂತಾನೆ ಹೇಳ್ಬೋದು. ರಮೇಶ್, ನಿಮ್ಮೆಲ್ಲ ಡೀಟೇಲ್ಸ್ ಹಾಕಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.